ಪ್ರತಿದಿನ ಕೋಟಿ ಕೋಟಿ ರೂಪಾಯಿ ಬಜೆಟ್, ಸಾವಿರಾರು ವಾಟ್ಸ್ಆಪ್ ಗ್ರೂಪ್ಗಳು, ಪ್ರತ್ಯೇಕ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಂ ಆರ್ಮಿಗಳು. ಕೇಂದ್ರ ಸಚಿವರೇ ಹೆಮ್ಮೆಯಿಂದ ನಾವು ಮನಸ್ಸು ಮಾಡಿದರೆ ಸುಳ್ಳನ್ನು ಸತ್ಯ ಮಾಡಬಲ್ಲೆವು ಎಂದು ಹೇಳಿಕೊಳ್ಳುವಷ್ಟು ಶಕ್ತಿಯುತವಾದ ಒಂದು ಮೆಷಿನರಿ. ಹೌದು, ನಾನು ಮಾತಾಡುತ್ತಿರೋದು ದೇಶದಲ್ಲೇ ಕುಖ್ಯಾತಿ ಪಡೆದಂತಹ ಬಿಜೆಪಿ ಐಟಿ ಸೆಲ್ ಬಗ್ಗೆ. ಖಲಿಸ್ತಾನಿ, ಟುಕಡೆ ಗ್ಯಾಂಗ್, ಚೀನಾ ಏಜೆಂಟ್, ಹೀಗೆ ಯಾರ ಮೇಲೆ ಯಾವ ಲೇಬಲ್ ಬೇಕಾದರೂ ಹಚ್ಚಿ ಜನರ ಮೈಂಡ್ ಸೆಟ್ ಬದಲಾಯಿಸುತ್ತಿದ್ದ ಈ ಐಟಿ ಸೆಲ್ ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಮುಂದೆ ಅಕ್ಷರಶಃ ಮಂಡಿಯೂರಿತು. ವರ್ಷಗಳಿಂದ ಕೋಟಿ ಕೋಟಿ ರೂಪಾಯಿ ಸುರಿದು ಕಟ್ಟಿದ ಈ ಪ್ರೊಪಗಾಂಡಾ ಸಾಮ್ರಾಜ್ಯವನ್ನು ಕೇವಲ ಸ್ಮಾರ್ಟ್ ಫೋನ್ ಹಿಡಿದುಕೊಂಡ ಜೆನ್ಜಿ ಯುವಕರು ಹೇಗೆ ಧೂಳಿಪಟ ಮಾಡಿದರು? ಐಟಿ ಸೆಲ್ನ ಯಾವ 4 ಡೇಂಜರಸ್ ತಂತ್ರಗಳು ಈ ಬಾರಿ ಫ್ಲಾಪ್ ಆದವು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಡೇಟಾ ಜೊತೆ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ, ನಾನು BR ನಾಯ್ಡು. ಈ ಬಿಜೆಪಿ ಐಟಿ ಸೆಲ್ ಕೆಲಸ ಮಾಡೋದು ಮುಖ್ಯವಾಗಿ 4 ಹಂತಗಳಲ್ಲಿ: ಅರ್ಧ ಸತ್ಯ, ನೆಗೆಟಿವ್ ಲಿಂಕಿಂಗ್, ತಿರುಚಿದ ಮಾಹಿತಿ ಮತ್ತು ಪೂರ್ಣ ಪ್ರಮಾಣದ ಸುಳ್ಳು. ಜಂತರ್ ಮಂತರ್ನಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದರು ಎಂದು ಸಣ್ಣ ಕ್ಲಿಪ್ ವೈರಲ್ ಮಾಡಿದರು. ಆದರೆ ಅದೇ ಜಾಗದಲ್ಲಿ ಜೈ ಶ್ರೀರಾಮ್ ಮತ್ತು ವಂದೇ ಮಾತರಂ ಘೋಷಣೆಗಳು ಮೊಳಗಿದ್ದವು ಎಂಬ ಪೂರ್ತಿ ವಿಡಿಯೋವನ್ನು ಮುಚ್ಚಿಟ್ಟರು. भारत माता की जय, जय श्री राम, और नहीं बोलते, हम बोलते हैं, हम एक हैं, जय श्री राम, भारत माता की जय, नारे तकबीर. ಧರಣಿ ಕೂತ ವಿದ್ಯಾರ್ಥಿಗಳನ್ನು ಉಮರ್ ಖಾಲಿದ್ ಅಥವಾ ಶಾರ್ಜಿಲ್ ಇಮಾಮ್ ಜೊತೆ ಲಿಂಕ್ ಮಾಡಿ ಇವರೆಲ್ಲ ದೇಶದ್ರೋಹಿಗಳು ಎಂದು ಬಿಂಬಿಸಿದರು. टुकड़े गैंग का नया मॉडल. जो लोग देश को टुकड़े टुकड़े करना चाहते हैं वही लोग आज डफली बजा रहे हैं जंतर मंतर में. ಈ ಫೇಕ್ ನ್ಯೂಸ್ ಹಾಗೂ ಗೋಧಿ ಮೀಡಿಯಾ ಕನೆಕ್ಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. 2025 ಮೇ 15ನೇ ತಾರೀಕು ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ತಮ್ಮ ಪ್ರೈಮ್ ಟೈಮ್ ನಲ್ಲಿ ಒಂದು ಫೋಟೋ ತೋರಿಸಿ ಟರ್ಕಿಯ ಇಸ್ತಾಂಬುಲ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಆಫೀಸ್ ಇದೆ, ಇದು ದೇಶದ್ರೋಹ, ನೇಷನ್ ವಾಂಟ್ಸ್ ಟು ನೋ ಅಂತ ಕೂಗಾಡಿ ಕಿರ್ಚಾಡಿ ಒದ್ದಾಡಿದ್ರು. What kind of business does your party have in Turkey? ಅದಾಗಿ 2 ದಿನಕ್ಕೆ ಅಮಿತ್ ಮಾಳವಿಯ ಆ ಕ್ಲಿಪ್ ಶೇರ್ ಮಾಡಿ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನಿಸಿದ್ರು. ಆದ್ರೆ ಸತ್ಯ ಏನು ಗೊತ್ತಾ? ಅದು ಟರ್ಕಿಯ ಇಸ್ತಾಂಬುಲ್ ಕಾಂಗ್ರೆಸ್ ಸೆಂಟರ್ ಅಂದ್ರೆ ಕನ್ವೆನ್ಷನ್ ಹಾಲ್. ಕಾಂಗ್ರೆಸ್ ಅಂದ್ರೆ ಇಂಟರ್ನ್ಯಾಷನಲ್ ಭಾಷೆಯಲ್ಲಿ ಸಮ್ಮೇಳನ ಅಂತ ಅರ್ಥ. ಭಾರತದ ಕಾಂಗ್ರೆಸ್ ಪಕ್ಷಕ್ಕೂ ಅದಕ್ಕೂ ಯಾವುದೇ ಸಂಬಂಧವಿರಲಿಲ್ಲ. ಆಮೇಲೆ BNS ಕಾಯ್ದೆಯಡಿ FIR ದಾಖಲಾದಾಗ ಅರ್ನಬ್ ಗೋಸ್ವಾಮಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಆದ್ರೆ ಮಾಳವಿಯ ಟ್ವಿಟರ್ ನಲ್ಲಿ ಆ ಸುಳ್ಳು ವಿಡಿಯೋ ಇವತ್ತಿಗೂ ಹಾಗೆ ಇದೆ. ಆದ್ರೆ ಈ ಐಟಿ ಸೆಲ್ ನ ನಿಜವಾದ ಅಪಾಯಕಾರಿ ಮುಖ ಏನಂದ್ರೆ ವಿರೋಧ ಪಕ್ಷದಲ್ಲಿ ಇರುವಂತಹ ನಾಯಕರ ಹಾಗೂ ಈ ದೇಶದ ಇತಿಹಾಸ ಪುರುಷರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು. ಪಂಡಿತ್ ಜವಾಹರ್ಲಾಲ್ ನೆಹರು, ಆಧುನಿಕ ಭಾರತದ ಶಿಲ್ಪಿ, IIT, IIM, ಇಸ್ರೋನಂಥ ಸಂಸ್ಥೆಗಳನ್ನು ಕಟ್ಟಿದ ದೇಶದ ಮೊದಲ ಪ್ರಧಾನಿಯನ್ನು ಇವರು ಬಿಂಬಿಸಿದ್ದು ಹೇಗೆ? ಈ ಬಿಜೆಪಿ ನಾಲಾಯಕರ ಪ್ರತಿಯೊಂದು ವೈಫಲ್ಯಕ್ಕೂ 75 ವರ್ಷಗಳ ನಂತರವೂ ನೆಹರು ಅವರನ್ನೇ ಹೊಣೆ ಮಾಡೋದು ಮತ್ತು ಅವರ ಫೋಟೋಗಳನ್ನ ಎಡಿಟ್ ಮಾಡಿ ಸುಳ್ಳು ಕಥೆಗಳನ್ನ ಹರಡೋದು. इस देश को संभाल लेना, वरना 75 साल बाद कोई गंवार इसको धर्म के नाम पर बांट देगा. ಡಾಕ್ಟರ್ ಮನಮೋಹನ್ ಸಿಂಗ್ 1991ರಲ್ಲಿ ಭಾರತವನ್ನು ಆರ್ಥಿಕ ದಿವಾಳಿತನದಿಂದ ಬಚಾವ್ ಮಾಡಿದ ವಿಶ್ವವೇ ಮೆಚ್ಚಿದ ಅರ್ಥಶಾಸ್ತ್ರಜ್ಞರನ್ನು ಮೌನಿ ಪ್ರಧಾನಿ ಎಂದು ಟ್ರೋಲ್ ಮಾಡಿದರು. ಆದರೆ ಇವತ್ತು ಜಾಗತಿಕ ವೇದಿಕೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡದ ಪ್ರಧಾನಿಯನ್ನು ಪ್ರಶ್ನಿಸೋಕೆ ಇವರಿಗೆ ಧೈರ್ಯವಿಲ್ಲ. Without discussing the merits of Mr. Narendra Modi, I sincerely believe that it would be disastrous for the country to have Narendra Modi as the Prime Minister. ಸೋನಿಯಾ ಗಾಂಧಿ ದೇಶಕ್ಕಾಗಿ ಪತಿ ಮತ್ತು ಅತ್ತೆಯನ್ನು ಕಳೆದುಕೊಂಡ ನಾಯಕಿಯನ್ನು, ತನಗೆ ಒಲಿದು ಬಂದಂತಹ ಪ್ರಧಾನಿ ಪಟ್ಟವನ್ನೇ ನಿರಾಕರಿಸಿದ ತ್ಯಾಗಮೂರ್ತಿಯನ್ನ ಕೇವಲ ವಿದೇಶಿ ಮೂಲ ಎಂಬ ಒಂದೇ ಕಾರಣಕ್ಕೆ ಪ್ರತಿದಿನ ಅಸಹ್ಯಕರ ಭಾಷೆಯಲ್ಲಿ ನಿಂದಿಸಲಾಯಿತು. ರಾಹುಲ್ ಗಾಂಧಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಪಪ್ಪು ಎಂಬ ಇಮೇಜ್ ಸೃಷ್ಟಿಸಲು ವರ್ಷಪೂರ್ತಿ ಎಡಿಟೆಡ್ ವಿಡಿಯೋಗಳನ್ನು ವೈರಲ್ ಮಾಡಿದರು. ಆದರೆ ಅದೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ನಡೆಸಿ ಜನರ ಬಳಿ ನೇರವಾಗಿ ತಲುಪಿದಾಗ ಈ ಕೋಟಿ ರೂಪಾಯಿಯ ಐಟಿ ಸೆಲ್ ಇಮೇಜ್ ಸಂಪೂರ್ಣ ನೆಲಸಮವಾಯಿತು. ಕಾಂಗ್ರೆಸ್ ಪಕ್ಷದ ಇಡೀ ಇತಿಹಾಸ ಮತ್ತು ನಾಯಕರನ್ನು ಹೆಜ್ಜೆ ಹೆಜ್ಜೆಗೂ ನಿಂದಿಸೋದೇ ಈ ಬಿಜೆಪಿ ಐಟಿ ಸೆಲ್ನ ಮೂಲ ಕೆಲಸ ಆಗಿತ್ತು. ಕಾಲಚಕ್ರ ಉರುಳಲೇಬೇಕಲ್ಲ, ಸತ್ಯ ಯಾವತ್ತಾದ್ರೂ ಒಂದು ದಿನ ಹೊರಗೆ ಬರಲೇಬೇಕಲ್ಲ. ಹಾಗೆ ಇವತ್ತಿನ ಕಾಲ ಕೂಡ ಬದಲಾಗಿದೆ. ಒಂದು ಯೋಚನೆ ಮಾಡಿ, ಈ ಹಿಂದಿನ ಹಳೆಯ ಪ್ರತಿಭಟನೆಗಳಲ್ಲಿ ಏನಾಗ್ತಿತ್ತು? ರೈತರ ಚಳವಳಿ ಅಥವಾ CAA ಪ್ರತಿಭಟನೆಯಲ್ಲಿ ಮಾಧ್ಯಮಗಳು ಹೋಗಿ ಯಾವುದೋ ಒಂದೆರಡು ಹೇಳಿಕೆಗಳನ್ನು ತಿರುಚಿ ಇವರೆಲ್ಲ ಖಾಲಿಸ್ತಾನಿಗಳು, ಟುಕಡೆ ಗ್ಯಾಂಗ್ ಅಂತ ಸಾಯಂಕಾಲ 9 ಗಂಟೆ ಡಿಬೇಟ್ನಲ್ಲಿ ಪ್ರಸಾರ ಮಾಡುತ್ತಿದ್ದರು. ಆದ್ರೆ ಈ ಬಾರಿ ಜೆನ್ಜಿ ಅಂದ್ರೆ ಇಂದಿನ ಯುವ ಪಡೆ ಏನ್ ಮಾಡ್ತು ಗೊತ್ತಾ? ಟಿವಿ ಮೀಡಿಯಾಗೆ ನೋ ಎಂಟ್ರಿ. ಪತ್ರಕರ್ತರು ಮಸಾಲ ಹುಡ್ಕೊಂಡು ಬಂದಾಗ ನಿಮ್ಮ ಟಿವಿ ನ್ಯೂಸ್ ನಮಗೆ ಬೇಕಾಗಿಲ್ಲ ಅಂತ ಗೋಧಿ ಮೀಡಿಯಾಗಳನ್ನ ಓಡಿಸಿದ್ರು. ವಿಡಿಯೋ ಕ್ಲಿಪ್ಗಳ ಸಪ್ಲೈ ಲೈನ್ ಕಟ್ ಆಯ್ತು.
ಚೀನಾ ಖಾಲಿಸ್ತಾನ್ ಫಂಡಿಂಗ್ಗೆ ಸಟೈರಿಕಲ್ ಕೌಂಟರ್. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ, ಈ ವಿದ್ಯಾರ್ಥಿಗಳಿಗೆ ಚೀನಾ ಮತ್ತು ಸೋರೋಸ್ ಫೌಂಡೇಶನ್ ನಿಂದ ಫಂಡಿಂಗ್ ಬರ್ತಿದೆ, ಊಟ ಎಲ್ಲಿಂದ ಬರ್ತಿದೆ ಅಂತ ಆರೋಪ ಮಾಡಿದ್ರು. ಜೆನ್ಜಿ ಯುವಕರು ಇದರ ವಿರುದ್ಧ ಪ್ರತಿಭಟಿಸಲಿಲ್ಲ, ಬದಲಿಗೆ ಸಟೈರಿಕಲ್ ವಿಡಿಯೋಗಳನ್ನು ಮಾಡಿದ್ರು. ಹಲೋ ಶಿ ಜಿನ್ಪಿಂಗ್, 3 ಕಪ್ ಟೀ ಕುಡಿದೆ, QR ಕೋಡ್ ಕಳಿಸಿದ್ದೀನಿ, ಪೇಮೆಂಟ್ ಮಾಡಿಬಿಡಿ ಅಂತ ಚೀನಾದ ಅಧ್ಯಕ್ಷನ ಜೊತೆ ಮಾತನಾಡುವಂತೆ ವಿಡಿಯೋ ಮಾಡಿ ಟ್ರೋಲ್ ಮಾಡಿದ್ರು. ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಮುಂಬೈನಿಂದ ಜಂತರ್ ಮಂತರ್ಗೆ ಕಳುಹಿಸಿದ ಊಟದ ಪಾರ್ಸಲ್ ತೋರಿಸಿ IT सेल अನ್ನು ಬೆತ್ತಲೆ ಮಾಡಿದ್ರು. हॅलो शी जिनपिंग, तुम्ही प्रोटेस्टला फंड करताय असं कळलं. इथं मी प्रोटेस्टला आलोय, 3 चहा घेतलेत. आता तेवढा QR कोड पाठवतो, पेमेंट करा. ओके, चांग चिंग चुंग. 3. ಪ್ರೀ ಬಂಕಿಂಗ್ ತಂತ್ರಜ್ಞಾನ. IT ಸೆಲ್ ಯಾವುದೇ ಸುಳ್ಳು ವಿಡಿಯೋ ಬಿಡುವ ಮುನ್ನವೇ ಅಲ್ಲಿನ ಯೂಟ್ಯೂಬರ್ಗಳು ಮತ್ತು ಸ್ವತಂತ್ರ ಪತ್ರಕರ್ತರು, ನೋಡಿ ನಾಳೆ ಬೆಳಿಗ್ಗೆ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಹೀಗೊಂದು ಸುಳ್ಳು ವಿಡಿಯೋ ಬರಲಿದೆ, ಅದರ ನಿಜವಾದ ಸತ್ಯ ಇಲ್ಲಿದೆ ಎಂದು ಮುಂಚಿತವಾಗಿಯೇ ಫ್ಯಾಕ್ಟ್ ಚೆಕ್ ವಿಡಿಯೋಗಳನ್ನು ಮಾಡಿ ಮಿಲಿಯನ್ ಗಟ್ಟಲೆ ಜನರಿಗೆ ತಲುಪಿಸಿದರು. बहुत जल्दी तुमको एक वीडियो फैलती हुई मिलेगी. तो एक वीडियो ना अभी आपके इंस्टाग्राम पे, व्हाट्सएप पे बहुत जल्दी आने वाली है. ಕೊನೆಗೆ ಸಾಮಾಜಿಕ ಜಾಲತಾಣದ ಸಮರದಲ್ಲಿ ಸಂಪೂರ್ಣವಾಗಿ ಸೋತ ಮೇಲೆ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಜುಲೈ 20ನೇ ತಾರೀಕು ಸಂಸತ್ ಮಾರ್ಚ್ ತಡೆಯೋದಕ್ಕೆ ಪೊಲೀಸರನ್ನ ಬಳಸಿ ಲಾಠಿ ಚಾರ್ಜ್ ಮಾಡಿಸಲಾಯಿತು. ವಿದ್ಯಾರ್ಥಿಗಳ ಮೇಲೆ ಟಿಯರ್ ಗ್ಯಾಸ್, ವಿದ್ಯುತ್ ತಂತಿಗಳ ತಡೆಗೋಡೆಗಳನ್ನು ಬಳಸಲಾಯಿತು. ಪೊಲೀಸರೇ ಕಲ್ಲು ತೂರುವ, ಕಾರುಗಳನ್ನು ಜಖಂಗೊಳಿಸುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾದವು. ಇದಕ್ಕಿಂತ ದುರಂತ ಎಂದರೆ ಪ್ರತಿಭಟನೆಯಲ್ಲಿದ್ದ ಹೆಣ್ಣು ಮಕ್ಕಳ ಮೇಲೆ ಇದೇ ಬಿಜೆಪಿ IT ಸೆಲ್ ನಡೆಸಿದ ಸೈಬರ್ ಬುಲ್ಲಿಯಿಂಗ್. ಆ ಹುಡುಗಿಯರನ್ನು ಗಟರ್ ಜನರೇಷನ್ ಎಂದು ನಿಂದಿಸಲಾಯಿತು. ಇಲ್ಲಿ ಹಿಪೋಕ್ರಸಿ ನೋಡಿ. ತಮ್ಮ ಬಯೋದಲ್ಲಿ ಫಾಲೋಡ್ ಬೈ PM ಮೋದಿ ಎಂದು ಹಾಕಿಕೊಂಡಿರುವ ಟ್ರೋಲ್ಗಳು ಹೆಣ್ಣು ಮಕ್ಕಳಿಗೆ ಕಮೆಂಟ್ ಬಾಕ್ಸ್ ನಲ್ಲಿ ಅತ್ಯಾಚಾರದ ಬೆದರಿಕೆ ಹಾಕ್ತಾರೆ. ಇವರ ನಾಯಕರು ಸಂಸತ್ತಿನಲ್ಲಿ, ಟಿವಿ ಶೋಗಳಲ್ಲಿ ತುಚ್ಛವಾದ ಭಾಷೆಯಲ್ಲಿ ಮಾತನಾಡ್ತಾರೆ. ಆದರೆ ಹಕ್ಕಿಗಾಗಿ ಹೋರಾಡಿದಂತಹ ಯುವಕ ಯುವತಿಯರು ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಕೇಳಿದರೆ ಇವರಿಗೆ ಸಂಸ್ಕಾರದ ನೆನಪಾಗುತ್ತೆ. ಗಾಂಧೀಜಿಯವರನ್ನ ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸೋರು, ಮಾಜಿ ರಾಷ್ಟ್ರಪತಿಗಳನ್ನ ನಿಂದಿಸೋರು, मैं कहूंगी सबसे बड़ा जाहिर इसी को कहती हूँ. इतना हरामखोर आदमी था, आप कहते थे कि जी बापू तो चरखा चलाता था. ಇವತ್ತು ಯುವ ಜನತೆಗೆ ಭಾಷೆಯ ನಿಯಮಗಳನ್ನ ಕಲಿಸಲು ಬರ್ತಿದ್ದಾರೆ. ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿದ್ಯಾ? ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ಜಂತರ್ ಮಂತರ್ನಲ್ಲಿ ನಡೆದದ್ದು ಕೇವಲ ಒಂದು ಶಿಕ್ಷಣ ವ್ಯವಸ್ಥೆಯ ವಿರುದ್ಧದ ಪ್ರತಿಭಟನೆಯಷ್ಟೇ ಅಲ್ಲ. ಅದು ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಸುಳ್ಳು ಮತ್ತು ದ್ವೇಷದ ಆಧಾರದ ಮೇಲೆ ನಿರ್ಮಿಸಲಾಗಿದ್ದ ಮಾಹಿತಿ ನಿಯಂತ್ರಣದ ಗೋಡೆಯನ್ನು ಧ್ವಂಸಗೊಳಿಸಿದ ಘಟನೆ. ಸ್ವತಃ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಒಮ್ಮೆ ಹೇಳಿದರು, ಈ ಹೊಸ ಪೀಳಿಗೆಯನ್ನು ಹಳೆಯ ಪೀಳಿಗೆಯಂತೆ ಸುಲಭವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ. ಅದು ಈ ಪ್ರತಿಭಟನೆಯಲ್ಲಿ ಸಾಬೀತಾಗಿದೆ. ಸುಳ್ಳಿನ ಸಾಮ್ರಾಜ್ಯ ಎಷ್ಟೇ ದೊಡ್ಡದಾಗಿದ್ದರೂ ಜಾಗೃತಗೊಂಡ ಯುವ ಸಮೂಹದ ಕೈಯಲ್ಲಿರುವ ಒಂದು ಸ್ಮಾರ್ಟ್ಫೋನ್ ಮತ್ತು ನಿಜವಾದ ಸತ್ಯದ ಮುಂದೆ ಅದು ಮಂಡಿಯೂರಲೇಬೇಕು. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? IT ಸೆಲ್ನ ಈ ಸುಳ್ಳಿನ ರಾಜಕೀಯಕ್ಕೆ ಜೆನ್ಜಿ ಮುಕ್ತಾಯ ಹಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಕಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಹಿಂದ್.